ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಮಾಡುವಂಥ ಸಾಂಪ್ರದಾಯಿಕ ಸಿಹಿ ತಿನಿಸುಗಳಲ್ಲಿ ಒಂದಾದ ಅರಿಶಿನೆಲೆ ಸಿಹಿ ಕಡುಬನ್ನು ಮಾಡ್ತಿದ್ದೇನೆ. ಇದನ್ನ ಮಂಜಲ್ ಎರೆತಗಟ್ಟಿ ಅಥವಾ ಪತೋಲಿ ಅಂತ ಸಹ ಕರೀತಾರೆ. ನಾವು ಜಾಸ್ತಿ ಇದನ್ನ ನಾಗರ ಪಂಚಮಿ ಹಬ್ಬದ ಟೈಮಲ್ಲೇ ಮಾಡೋದು. ಅರಿಶಿನೆಲೆ ಕಡುಬು ಮಾಡಲಿಕ್ಕೆ ಮೊದಲಿಗೆ ನಾನು 1 ಕಪ್ ಅಕ್ಕಿನ ಒಂದು 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ಒಂದು 4 ಗಂಟೆಗಳ ಕಾಲ ನೆನೆಲಿಕ್ಕೆ ಸೈಡಲ್ಲಿ ಇಡ್ತೇನೆ. ನಾನಿಲ್ಲಿ ದೋಸೆ ಅಕ್ಕಿನ ಬಳಸಿದ್ದೇನೆ. ನೀವು ಬೇಕಿದ್ರೆ ಸೋನಾ ಮಸೂರಿ ಅಕ್ಕಿ ಅಥವಾ ನಿಮ್ಮ ಹತ್ರ ಯಾವ ಅಕ್ಕಿ ಇದೆ ಆ ಅಕ್ಕಿ ಬಳಸ್ಕೊಂಡು ಇದನ್ನ ಮಾಡ್ಕೊಳ್ಬಹುದು. ಹಾಗೆ ನಾನಿಲ್ಲಿ ಅರಿಶಿನ ಎಲೆಗಳನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಅಥವಾ ಪೇಪರಿಂದ ಚೆನ್ನಾಗಿ ಒರೆಸಿ ಅದರಲ್ಲಿರುವ ನೀರಂಶನೆಲ್ಲ ತೆಗೆದು ಡ್ರೈ ಮಾಡಿ ಎತ್ತಿಟ್ಕೊಂಡಿದ್ದೇನೆ. ಇವಾಗ ನಾವು ಅರಿಶಿನೆಲೆಗೆ ಕಡುಬುಗೆ ಬೇಕಾಗಿರುವ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಒಂಥರ ಪಾಕ ಥರ ಆಗಬೇಕು ಅಷ್ಟು ತನಕ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗ್ತದೆ. ಇದು ಪಾಕ ಇವಾಗ ರೆಡಿ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಬೇಕಿದ್ರೆ ನೀವು ಎಳ್ಳನ್ನು ಸೇರಿಸ್ಕೊಳ್ಬಹುದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಚಪ್ಪೆ ಆಗಲಿಕ್ಕೆ ಸೈಡಲ್ಲಿ ಎತ್ತಿಡಿ. ಇವಾಗ ನಾವು ಕಡುಬಿಗೆ ಬೇಕಾಗಿರೋ ಅಕ್ಕಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸರ್ ಜಾರಿಗೆ ಕುಚಲಕ್ಕಿ, ಕಾಯಿ, ಉಪ್ಪು, ಅಕ್ಕಿ ಮತ್ತೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೇನೆ. ಇದು ಈ ಹದಕ್ಕೆ ಬರಬೇಕು. ಅಷ್ಟು ದಪ್ಪವಾಗಿ ನೀವು ಅದನ್ನು ರುಬ್ಕೊಳ್ಬೇಕಾಗ್ತದೆ. ನಂತರ ನಾವು ಕ್ಲೀನ್ ಮಾಡಿ ಇಟ್ಟುಕೊಂಡಿರೋ ಎಲೆಗಳಿಗೆ ಈ ಅಕ್ಕಿ ಹಿಟ್ಟಿನ ಪೇಸ್ಟನ್ನು ಹಾಕಿ ಎಷ್ಟು ತೆಳುವಾಗ್ತದೆ ಅಷ್ಟು ತೆಳುವಾಗಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನನಗಿದು ಎಷ್ಟು ತೆಳುವಾಗ್ತಿದೆ ಅಷ್ಟು ತೆಳುವಾಗಿ ನಾನು ಸ್ಪ್ರೆಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಕಾಯಿ ತುರಿಯ ಫಿಲ್ಲಿಂಗನ್ನು ಮಾಡ್ಕೊಳ್ತಿದ್ದೇನೆ. ನಾನಿಲ್ಲಿ ಒಂದು ಕಡೆ ಇದನ್ನು ಹಾಕ್ಕೊಳ್ತಿದ್ದೇನೆ. ನೀವು ಬೇಕಿದ್ರೆ ಇಡೀ ಎಲೆಗೆ ಸಹ ಹಾಕ್ಕೊಳ್ಬಹುದು. ಇಲ್ಲಿ ಒಂದು ಕಡೆಯಲ್ಲಿ ಫಿಲ್ ಆದ ನಂತರ ಎಲೆಯನ್ನು ಚೆನ್ನಾಗಿ ಮಡಚಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತೇನೆ. ನಂತರ ನಾನು ಎಲೆಗಳು ಉದ್ದ ಇದ್ದರೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತೇನೆ. ಎಲೆಗಳೇನಾದ್ರು ಚಿಕ್ಕದಿದ್ದರೆ ನೀವು ಇಡೀ ಎಲೆಗಳನ್ನೇ ಇಡ್ಬೋದು. ಇಲ್ಲಿ ಎಲೆ ತುಂಬ ದೊಡ್ಡದಿರೋದ್ರಿಂದ ನಾನು ಇದನ್ನ ಎಡ್ಜನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೇನೆ. ಎಲ್ಲ ಎಲೆಗಳನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ಸ್ಟೀಮರಲ್ಲಿ ಇಡ್ತಾ ಹೋಗ್ತೇನೆ. ಒಂದೊಂದೇ ಎಲೆನ ಪ್ಲೇಟ್ ಮೇಲೆ ಇಟ್ಕೊಂಡು ಅದನ್ನು ನಾನು ಸ್ಟೀಮರ್ ಒಳಗೆ ಇಟ್ಟು ಒಂದು 20 ರಿಂದ 25 ನಿಮಿಷಗಳ ಕಾಲ ಸ್ಟೀಮರಲ್ಲೇ ಬೇಯಿಸ್ಕೊಳ್ತೇನೆ. ನೀವು ಇದನ್ನೊಂದು 25 ನಿಮಿಷಗಳ ಕಾಲ ಬೇಯಿಸಿದ ನಂತರ ಸ್ವಲ್ಪ ಚಪ್ಪೆ ಆಗಲಿಕ್ಕೆ ಬಿಡಿ. ನಂತರ ನೀವು ಆ ಎಲೆಗಳನ್ನು ಓಪನ್ ಮಾಡಿ ಅದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬಹುದು. ನೀವು ಆ ಎಲೆಗಳನ್ನು ಓಪನ್ ಮಾಡಿದಾಗ ಆ ಎಲೆಗಳಿಂದ ಬರುವ ಪರಿಮಳ ಇಡೀ ಮನೆಯನ್ನು ಹರಡುತ್ತದೆ. ನೀವು ಯಾರಿಗೆ ಹೇಳ್ಬೇಕಂತಿಲ್ಲ ನೀವು ಅರಿಶಿನೆಲೆ ಕಡುಬು ಮಾಡಿದ್ದೀರಾ ಅಂತ. ಯಾಕಂದ್ರೆ ಆ ಎಲೆಗಳ ಪರಿಮಳದಿಂದನೇ ಜನರಿಗೆ ಗೊತ್ತಾಗ್ತದೆ ನೀವು ಅರಿಶಿನೆಲೆ ಕಡುಬು ಮಾಡಿದ್ದೀರಾ ಅಂತ. ಇದನ್ನ ನೀವು ಬೆಳಿಗ್ಗೆ ಬ್ರೇಕ್‌ಫಾಸ್ಟ್‌ಗೆ ಅಥವಾ ಸಂಜೆ ಟೈಮಲ್ಲಿ ಸ್ನಾಕ್ಸ್ ಆಗಿ ಅಥವಾ ಹಬ್ಬದ ಟೈಮಲ್ಲಿ ವಿಶೇಷ ತಿಂಡಿಯಾಗಿ ಸಹ ಇದನ್ನ ಮಾಡ್ಕೊಳ್ಬಹುದು. ಈ ಅರಿಶಿನೆಲೆ ಕಡುಬನ್ನು ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದೊಂದು ಸಾಂಪ್ರದಾಯಿಕ ಸಿಹಿ ತಿನಿಸು. ಇದು ನಾವು ನಮ್ಮ ನೆಕ್ಸ್ಟ್ ಜನರೇಷನ್‌ಗೂ ಹೇಳಿಕೊಡ್ಬೇಕಾಗ್ತದೆ. ಯಾಕಂದ್ರೆ ಇದು ಕಳೆದು ಹೋಗ್ಬಾರ್ದು. ಈ ರೆಸಿಪಿ ಮತ್ತಷ್ಟು ಬೆಳಿಬೇಕು. ಆದ್ರಿಂದ ನಾವು ನಮ್ಮ ನೆಕ್ಸ್ಟ್ ಜನರೇಷನ್‌ಗೂ ಈ ಸಿಹಿ ತಿನಿಸನ್ನು ಇಂಟ್ರೊಡ್ಯೂಸ್ ಮಾಡಿಕೊಡೋದು ನಮ್ಮ ಕರ್ತವ್ಯವಾಗಿರ್ತದೆ. ಈ ವಿಡಿಯೋದಲ್ಲಿ ನೋಡಿರ್ಬೋದು ಕಾಯಿ ತುರಿಯ ಕಲರ್ ಎರಡರಲ್ಲೂ ಬೇರೆ ಬೇರೆ ಇದೆ. ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದಾಗ ನಾನೊಂದು ಪುಡಿ ಬೆಲ್ಲನ ಯೂಸ್ ಮಾಡಿ ಮಾಡಿದ್ದೆ. ಬಟ್ ನಾನು ಸೆಕೆಂಡ್ ಟೈಮ್ ಮಾಡುವಾಗ ನಮ್ಮ ಊರಲ್ಲಿ ಸಿಕ್ಕಿರುವ ನೀರ್ ಬೆಲ್ಲ ಬಳಸ್ಕೊಂಡು ನಾನು ಇದು ಮಾಡಿದ್ದೆ. ಸೊ ಆ ಕಲರಲ್ಲೇ ನಿಮ್ಗೆ ಗೊತ್ತಾಗ್ಬೋದು ಬೆಲ್ಲದ ಪರಿಶುದ್ಧತೆ ಹೇಗಿದೆ ಅಂದ್ಕೊಂಡೆ. ಹಾಗೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನೀವೇನಾದ್ರೂ ಇದನ್ನು ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.